ಸೊ ಇವತ್ತು ಒಂದು ಕ್ರಿಕೆಟರ್ ಕಿಟ್ಟಲ್ಲಿ ಏನೇನು ಇರಬೇಕು, ಸೊ ಏನೇನು ಥಿಂಗ್ಸ್ ಇರಬೇಕು ಅವರು ಕ್ರಿಕೆಟ್ ಆಡೋಕ್ಕೆ ಹೋದಾಗ. ಸೊ ನೀವು ಕಿಟ್ ಬ್ಯಾಗ್ ನೋಡೇ ಇರ್ತೀರ, ಸೊ ಅದರಲ್ಲಿ ಏನೇನು ಇರುತ್ತೆ ಅಂತ ನಿಮ್ಗೆ ಗೊತ್ತಾಗಿರಲ್ಲ. ಸೊ ಇವತ್ತು ನೋಡೋಣ ಬನ್ನಿ, ನನ್ನ ಕಿಟ್ನ ನಿಮಗೆ ತೋರಿಸ್ತೀನಿ ಏನೇನಿದೆ ನನ್ನ ಕಿಟ್ಟಲ್ಲಿ ಅಂತ. ಸೊ ಕಮಾನ್ ಗೈಸ್, ಲೆಟ್ಸ್ ಗೋ. ನೀವು ನೋಡ್ಬೋದು ಈ ಕಡೆ ಒಂದು ಜಿಪ್ ಇದೆ. ಸೊ ಈ ಜಿಪ್ಪಲ್ಲಿ ಪ್ಯಾಡ್ಸ್ ಇಟ್ಟಿದ್ದೀನಿ. ಈ ಕಡೆನೂ ಒಂದು ಸೇಮ್ ಜಿಪ್ ಇದೆ ಅದೇ ಥರ. ಸೊ ಇಲ್ಲೂ ಒಂದು ಪ್ಯಾಡ್ಸ್ ಇದೆ. ಆ್ಯಂಡ್ ಇದು ಬಂದ್ಬಿಟ್ಟು ಬಿಗ್ ಜಿಪ್. ಸೊ ಇದರಲ್ಲಿ ನೀವು ತುಂಬ ಇಟ್ಕೊಬೋದು, ಒಳಗೆ ಏನೇನು ಬೇಕೋ ಅದೆಲ್ಲ. ಸೊ ಇದರಲ್ಲಿ ನೀವು ನೋಡ್ಬೋದು ಹೆಲ್ಮೆಟ್ ಇದೆ ಆ್ಯಂಡ್ ಥೈಪ್ಯಾಡ್ ಇದೆ. ಇದು ಇನ್ನರ್ ಗ್ಲೌಸ್ ಅಂತಾರೆ. ಸೊ ಗ್ಲೌಸ್ ಒಳಗೆ ಗ್ಲೌಸ್ ಇನ್ನೊಂದು ಹಾಕೊಳ್ಳೋದು, ಸ್ವೆಟ್ ಆಗಬಾರ್ದು ಗ್ಲೌಸು ಅಂದ್ಬಿಟ್ಟು, ಬೇಗ ಹಾಳಾಗಬಾರ್ದು ಅಂತ. ಆಲ್ಸೋ ಗ್ಲೌಸ್ ಇದೆ, ಒನ್ ಪೇರ್ ಆಫ್ ಗ್ಲೌಸ್. ಸೊ ಒಂದು ಗಾರ್ಡ್ ಇದೆ. ಒಂದು ಬಿಟ್ಟರೆ ಪ್ರಾಕ್ಟೀಸ್ಗೆ ಬಾಲ್ಗಳಿದೆ. ಆಮೇಲೆ ಒಂದು ಬ್ಯಾಟ್ ಇದೆ. ಸೊ ಇದು ಬಂದ್ಬಿಟ್ಟು ಮೇನ್ ಕಂಪಾರ್ಟ್ಮೆಂಟ್ ಆಯಿತು. ಸೊ ಇವಾಗ ಇನ್ನೊಂದು ಜಿಪ್ಪಲ್ಲಿ ಏನೇನಿದೆ ಚೆಕ್ ಮಾಡೋಣ. ಇದರಲ್ಲಿ ಒನ್ ಮೋರ್ ಕ್ಯಾಪ್ ಇದೆ, ಎಕ್ಸ್ಟ್ರಾ ಕ್ಯಾಪ್, ಆ್ಯಂಡ್ ಒಂದು ವಾಟರ್ ಬಾಟಲ್ ಆ್ಯಂಡ್ ಒಂದು ಶೇಡ್ಸ್. ಸೊ ತುಂಬ ಬಿಸಿಲಿರೋದ್ರಿಂದ ಶೇಡ್ಸ್ ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಒಂದು ಎಲಾಸ್ಟಿಕ್ ಬ್ಯಾಂಡ್ ಇದೆ. ಸೊ ಇದು ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟಿಂಗ್ ವಾರ್ಮ್ ಅಪ್ ಮಾಡಿದಾಗ ನಮಗೆ ಬೇಕಾಗುತ್ತೆ, ತುಂಬ ಯೂಸ್ಫುಲ್ ಆಗುತ್ತೆ ಆರ್ಮ್ಸ್ಗೆಲ್ಲ ಫ್ರೀ ಮಾಡ್ಕೊಳ್ಳೋಕ್ಕೆ. ಸೊ ಇದರಲ್ಲಿ ಅಷ್ಟಾಯಿತು. ಈ ಕಂಪಾರ್ಟ್ಮೆಂಟಲ್ಲಿ ಬಂದ್ಬಿಟ್ಟು ಶೂಸು, ಸ್ಲಿಪ್ಪರು ಏನಾದರೂ ಇಡ್ಬೋದು. ಸೊ ಸದ್ಯಕ್ಕೆ ಸ್ಲಿಪ್ಪರ್ ಇಟ್ಟಿದ್ದೀನಿ, ಶೂಸು ಸ್ಲಿಪ್ಪರ್ ಏನಾದರೂ ಇಟ್ಕೊಬೋದು. ಸೊ ಇದು ಗೈಸ್ ಆ್ಯಕ್ಚುಲಿ ಬೇಸಿಕ್ ಥಿಂಗು. ಏನೇನು ಒಬ್ಬ ಕ್ರಿಕೆಟರ್ ಕಿಟ್ಟಲ್ಲಿ ಇರಬೇಕು ಅಂದರೆ ಇಷ್ಟು ಬೇಸಿಕ್ ಥಿಂಗ್ ಇರಬೇಕು. ಸೊ ನನ್ನ ಹತ್ರನೂ ಅಷ್ಟಿದೆ. ಸೊ ಓಕೆ, ಥ್ಯಾಂಕ್ ಯು ಗೈಸ್.